ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೂಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕೆಲವೇ ದಿನಗಳಿರುವಂಥದ್ದು ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಇದರ ಒಂದು ಪ್ರಯುಕ್ತ ವಿಶೇಷವಾಗಿರುವಂಥ ಹೋಮ ಪೂಜೆಯ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಪ್ರತಿಯೊಬ್ಬರು ಕೂಡ ಬರಬಹುದು. ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ, ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ದಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಶ್ವದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಮಿಥುನ ರಾಶಿಯವರಿಗೆ ಈ ಒಂದು ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳಿದೆ? ಯಾಕಂದ್ರೆ 1 ವರ್ಷಗಳ ಕಾಲ ಮಿಥುನ ರಾಶಿನಲ್ಲೇ ಇತ್ತು, ಈಗ ಕರ್ಕಾಟಕ ರಾಶಿಗೆ ಹೋಗ್ತಾ ಇದೆ. ಸೊ ಹೇಗಿರುತ್ತೆ ಗುರುಗಳೇ ಈ ವರ್ಷ ಮಿಥುನ ರಾಶಿಯವರಿಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗಾಗಲೇ ನೀವು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಂಡಿರ್ತೀರಿ. ಕೆಲವೊಂದು ರಹಸ್ಯವನ್ನು ಭೇದಿಸೋದನ್ನು ನಾನು ಹೇಳೋ ಪ್ರಯತ್ನ ಮಾಡ್ತೇನೆ. ಪ್ರೀತಿಯ ಬಂಧುಗಳೇ, ಮಿಥುನ ರಾಶಿಯವರಿಗೆ ನಾನು ಈ ಹಿಂದೆ ಹೇಳಿದ ಹಾಗೆ ಜನ್ಮಗುರು ನರೋದುಃಖಂ ಅಂತ ಅನುಭವಿಸಿರ್ತೀರಿ. ಈಗ ಒಂದು ಹಂತಕ್ಕೆ ಬರ್ತಾ ಇದ್ದೀರಿ. ಕಾರಣ ನಿಮಗೆ ಇದೇ ಜೂನ್ 2ರಂದು ಗುರು ನಿಮ್ಮ ರಾಶಿಯನ್ನು ತೊರೆದು ಆತನ ಉಚ್ಚ ಕ್ಷೇತ್ರವಾಗಿರುವ ಕರ್ಕಾಟಕ ರಾಶಿಗೆ ಬರೋ ಕಾರಣ. ಅದಕ್ಕಾಗಿ ನೀವು ಹಣದ ವಿಚಾರದಲ್ಲಿ ಬಹುಶಃ ಎಷ್ಟು ತರಹದ್ದು ತೊಂದರೆ ತಾಪತ್ರಯ ಪಟ್ಟಿದ್ರೋ, ಜನ್ಮ ನಕ್ಷತ್ರವೇ ಇದು ಆಗಿದ್ದರೆ 2ನೇ ಮನೆಗೆ ಬರ್ತಾನೆ. ನಿಮಗೆ ಆ 2ನೇ ಮನೆ ಏನಂತ ಕರೀತಾರೆ? ಧನಸ್ಥಾನ ಅಂತ ಕರಿತೀರಿ. ಆ ಧನಸ್ಥಾನಕ್ಕೆ ಬೇರೆ ಗ್ರಹ ಬರೋದು ಬೇರೆ ವಿಧಾನ. ಬಹುಶಃ ಇದೇ ಸಂದರ್ಭ ನಿಮಗೆ 12 ವರ್ಷಗಳ ಹಿಂದೆ ಬಂದಿತ್ತು. ಈಗ ಮಿಥುನ ರಾಶಿಯವರೆಗೆ ಧನಸ್ಥಾನಕ್ಕೆ, ಅದರಲ್ಲೂ ಗುರುವಿನ ಧನಕ್ಷೇತ್ರವಾಗಿರುವ ಧನಾಧಿಪತಿಯಾಗಿರುವವನು ಬರ್ತಾ ಇರೋದು, ಬೇರೆ ಇನ್ಯಾರೋ ಅಲ್ಲ. ಇದು ಸುಪ್ರೀಂ ಪವರನ್ನು ಪಡೆದುಕೊಳ್ತಕ್ಕಂತಹದ್ದು. ಸುಪ್ರೀಂ ಪವರ್ ಪಡೆದುಕೊಳ್ಳತಕ್ಕಂಥವರು ಇವರು. ಬಹುಶಃ ಬೇರೆ ಎಲ್ಲ ರಾಶಿಗಳಿಗಿಂತಲೂ ಕೂಡ ವಿಭಿನ್ನ ಅಂತ. ಯಾಕೆಂದರೆ ಧನ 2ನೇ ಮನೆ, ಅದು ಹೇಳ್ತಾ ಇರೋದೇ ಬೇರೆ. ಎಷ್ಟು ಅಂತಂದರೆ ಬಹುಶಃ ಒಂದು 15 ವಿಶೇಷತೆಗಳು ಮಾತಾಡಬಹುದು ಮಿಥುನ ರಾಶಿಯವರೆಗೆ. ಅದರ ಅಪ್ಪಿತಪ್ಪಿಯೂ ನಿಮಗೆ ಸ್ವಾರ್ಥ ಹೆಚ್ಚಾದಾಗ ಕಳ್ಕೊಂಡ್ಬಿಡ್ತೀರಿ, ಎಚ್ಚರ ಇರಲಿ. ದರ್ಪ ತೋರಿಸಿದ್ರೆ ಕಳ್ಕೊಂಡ್ಬಿಡ್ತೀರಿ, ಎಚ್ಚರ ಇರಲಿ. ಅಮಾಯಕರ ನಿಂದಿಸೋ ಸಾಧ್ಯತೆ ಇರುತ್ತೆ, ಎಚ್ಚರ ಇರಲಿ, ಕಳ್ಕೊಂಡ್ಬಿಡ್ತೀರಿ. ಅಪ್ಪ ಅಮ್ಮನನ್ನು ನಿಂದಿಸೋ ಸಾಧ್ಯತೆ ಇರುತ್ತೆ, ಕಳ್ಕೊಂಡ್ಬಿಡ್ತೀರಿ, ಎಚ್ಚರ ಇರಲಿ. ಬಹುಶಃ ನಿಮ್ಮಲ್ಲಿ ಒಂದು ವಿದ್ವತ್ ಏನಿರಬಹುದು ಗೊತ್ತಾ? ಅವಿದ್ಯಾವಂತರನ್ನು ಕೂಡ ನೀವು ಪೂಜಿಸೋ ಮನಸ್ಥಿತಿಯವರಾಗಿದ್ದರೆ ಬಹುಶಃ ನಿಮ್ಮಷ್ಟು ಪ್ರಬಲ ವ್ಯಕ್ತಿಗಳು ಯಾರು ಇರೋದಿಲ್ಲ. ಅವನು ವಿದ್ಯೆ ಎಲ್ಲ ಬಿಡು, ಅವನಿಗೆ ಬುದ್ಧಿ ಎಲ್ಲ ಬಿಡು ಅಂತೇಳಿ ಟೀಕೆ ಮಾಡಿದ್ರೂ ಬಹುಶಃ ಗುರು ಇದನ್ನು ಸಹಿಸಲ್ಲ. ಯಾಕಂದರೆ ಗುರು ನಿಮಗೆ ಬುದ್ಧಿ ವಿದ್ಯೆ ಎಲ್ಲ ಕೊಟ್ಟು ಧನವನ್ನು ಕೊಡಲಿಕ್ಕೆ ಬಂದಿದ್ದಾನೆ ಆ ಮನೆಗೆ. ಬಹುಶಃ ಗೊತ್ತಿದ್ದೋ ಗೊತ್ತಿಲ್ಲದೋ ಇಲ್ಲಿರೋದೇ 2, ಒಂದು ನಾಣ್ಯದ 2 ಮುಖಗಳಂದಾಗೆ ಶುಭಗ್ರಹಗಳು ಅದರ ಆಪೋಸಿಟ್ ಇರತಕ್ಕಂಥ ಅಶುಭ ಗ್ರಹಗಳಿರೋದ್ರಿಂದ ನಿಮಗೆ ಅಹಂಕಾರ ಬರೋ ಹಾಗೆ ಅಶುಭ ಗ್ರಹಗಳು ಮಾಡುವ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು ಎಚ್ಚೆತ್ತುಕೊಳ್ಬೇಕು. ಸತ್ಯ ಹರಿಶ್ಚಂದ್ರನಿಗೆ ಹೆಂಗೆ ಪರೀಕ್ಷೆಗಳು ಬಂದವೋ ಹಾಗೆ ಪರೀಕ್ಷೆಗಳು ಬರುವ ಸಾಧ್ಯತೆ ಇರುತ್ತೆ. ತಾಳ್ಮೆಯಿಂದ ಸಹನೆಯಿಂದ ನೀವು ಒಂದೊಂದು ಕೂಡ ಗಮನಿಸ್ತಾ ಹೆಜ್ಜೆ ಇಡಬೇಕಾಗತ್ತೆ. ಈ ವರ್ಷ ಆ ಪದ್ಧತಿಯಲ್ಲಿ ನೀವು ದೊಡ್ಡ ಮಟ್ಟದ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಂತೂ ಒಂದು ಮಿರಾಕಲ್ ನಡೆದೋಗುತ್ತೆ. ನೀವೇ ಒಂದು ರೀತಿಯ ಆ ಕ್ಷೇತ್ರಕ್ಕೆ ಫೈನಾನ್ಸ್ ಮಿನಿಸ್ಟರ್ ನೀವೇ ಆಗಿಬಿಡ್ತೀರಿ. ಅಂತಹ ಅದ್ಭುತಗಳು ಜರುಗುವ ಸಾಧ್ಯತೆ ಇರುತ್ತೆ. ಮಿಥುನ ರಾಶಿಯ ನನ್ನ ಬಂಧುಗಳೇ, ಅಂಥ ಅದ್ಭುತಗಳಿದ್ದಾವೆ. ಆದರೆ ನೀವೇನು ಅಂತಂದರೆ, ಯಾರಿಗಾದರೂ ಕೂಡ ಕಣ್ಣು ಕಾಣದೇ ಇರತಕ್ಕಂಥವರಿಗೆ ಸಹಾಯವನ್ನು ಮಾಡಬೇಕು. ಯಾರಿಗಾದರೂ ಸರಿ, ಬಂಧುಗಳಾಗಿರಬಹುದು, ಹಿತೈಷಿಗಳಾಗಿರಬಹುದು, ಸ್ನೇಹಿತರಾಗಿರಬಹುದು. ನೀವು ಬ್ಲೈಂಡ್ ಇರ್ತಕ್ಕಂಥವ್ರಿಗೆ ಏನಾದರೂ ದಾನವನ್ನು ಅಂದರೆ ಅವರ ಅವಶ್ಯಕತೆಗಳು ಏನಿರ್ತಾವೋ ಅವರಿಗೆ ಬೇರೆ ರೀತಿಯಲ್ಲಿ ಏನಾದರೂ ದಾನ ಮಾಡಿ. ಅದು ಬೇರೆ. ಆಯ್ಕೆ ಮಾಡ್ಕೊಳ್ತೀನಿ ಅಂತಂದರೆ ನೀವು ಧನಸ್ಥಾನ ನಿಮಗೊಂದು ಕಣ್ಣು ಇದ್ದಾಗೆ, ಹಣ ನಿಮ್ಮ ಬದುಕಿನ ಕಣ್ಣಾಗಿರುತ್ತೆ. ಅದಕ್ಕಾಗಿ ಹಣವೇ ಎಲ್ಲದರ ಮೂಲ. ಎಲ್ಲ ರಾಶಿಯವರಿಗೂ ಅದೇ ಮೂಲ. ಆದರೆ ಮಿಥುನ ರಾಶಿಯವ್ರಿಗೆ ಮಾತ್ರ ಹೆಚ್ಚಿನ ಆದ್ಯತೆ ಈ ವರ್ಷ ಇದ್ದೇ ಇರುತ್ತೆ. ನಿಮ್ಮ 2ನೇ ಮನೆ ಉಚ್ಚಕ್ಷೇತ್ರ ಗುರುವಿನದ್ದಾದ್ದರಿಂದ ಬೇಡಲಸದಳ ಮಹಿಮೆ, ಅಷ್ಟೊಂದು ಅದ್ಭುತಗಳು ಜರುಗಿಬಿಡುತ್ತವೆ. ಆದರೆ ಅಹಂಕಾರವನ್ನು ಮನೆ ಅಪ್ಪಿತಪ್ಪಿ ಕೂಡ ಮನೆ ಹತ್ರ ಇರಿಸ್ಕೋಬೇಡಿ, ಕರ್ಕೋಬೇಡಿ, ಸೆಳೆತ ಮಾಡಬೇಡಿ ಅನ್ನೋದನ್ನು ಹೇಳ್ತಾ ನಾನು ನಿಮಗೊಂದು ಸಜೆಸ್ಟ್ ಕೊಡೋದಾದರೆ, ಈ ಯಾರಿಗಾದ್ರೂ ಕುರುಡ್ರಿಗೋ ಅವ್ರಿಗೇನೋ ಕೊಡ್ತಿರಲ್ಲ, ಅದನ್ನು ಕೊಟ್ಟ ಆದಮೇಲೆ
ಜಪವನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಬನ್ನಿ. ಆಮೇಲೆ ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟಿರ್ತೀರಿ, ಅದಕ್ಕೆ ಸಂಬಂಧಪಟ್ಟಾಗಿ ಜ್ಞಾನಾರ್ಜನೆಯನ್ನು ಪಡ್ಕೊಳ್ತಾ ಹೋಗ್ತಿರ್ತೀರಿ. ಎಲ್ಲವೂ ಚೆನ್ನಾಗಿದೆ. ಆದರೆ ಇಷ್ಟಾರ್ಥ ಸಿದ್ಧಿಗಾಗಿ ಗುರು ದಕ್ಷಿಣಾಮೂರ್ತಿಯನ್ನು ಆರಾಧಿಸ್ತಾ ಬನ್ನಿ. ನಿಮಗೆ ಆ ಒಂದು ಹಣದ ಜೊತೆಗೆ ವಿದ್ಯೆ ಬುದ್ಧಿಯನ್ನು ಕೂಡ ಟನ್ಗಟ್ಟಲೆ ಕೊಟ್ಬಿಡ್ತಾನವ. ಅಷ್ಟು ಅದ್ಭುತಗಳನ್ನು ತಾವು ತೆಗೆದುಕೊಳ್ತೀರಿ. ಮಿಥುನ ರಾಶಿಯವರು ಅಪ್ಪಿತಪ್ಪಿ ಎಚ್ಚರ ಇರಲಿ, ಅಹಂಕಾರವನ್ನು ಸದೆ ಮಾಡಬೇಕು. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಅಹಂಕಾರ ಜೊತೆಗೆ ದರ್ಪ ತೋರಿಸುವಂಥದ್ದು ಬೇಡ ಮಿಥುನ ರಾಶಿಯವ್ರಿಗೆ. ಸೊ ಈ ಒಂದು ವರ್ಷ ಅವ್ರಿಗೆ ಜನ್ಮದಲ್ಲೇ ಗುರು ಇತ್ತು, ಅಷ್ಟೇನು ಶುಭವಾಗಿರಲಿಲ್ಲ. ಬಟ್ ಈಗ ಉಚ್ಚ ಸ್ಥಾನಕ್ಕೆ ಹೋಗಿದೆ, 2ನೇ ಮನೆ ಅನುಕೂಲವಾಗಿದೆ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮದು ಮಿಥುನ ರಾಶಿ ಆಗಿತ್ತು ಅಂತಂದರೆ ಗುರು ಬದಲಾವಣೆಯಿಂದ ನಿಮಗೆ ಯಾವ ರೀತಿಯಾಗಿರುವಂಥ ಫಲಗಳು ಸಿಗುತ್ತೆ ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಇನ್ನು ಜೂನ್ 2ನೇ ತಾರೀಕು ಗುರು ಬದಲಾಗ್ತಾ ಇದೆ, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇದರ ಪ್ರಯುಕ್ತ ವಿಶೇಷವಾಗಿರುವಂಥ ಕಾರ್ಯಕ್ರಮ ನಡೀತಾ ಇದೆ ರಾಮನಗರದಲ್ಲಿ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಪೂಜೆ, ಹೋಮ, ಹವನ, ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಈಗ ಆಲ್ರೆಡಿ ನೀವು ಸ್ಕ್ರೋಲಲ್ಲಿ ಕೂಡ ನೋಡ್ತಾ ಇದ್ದೀರಾ ಏನೆಲ್ಲ ವಿಶೇಷತೆಗಳಿದೆ ಅಂತ. ನೀವು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸ್ವಲ್ಪ ಅನುಮಾನ ಇದೆ, ಹೇಗೆ ಬರಬೇಕು ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಸಂಖ್ಯೆಗೆ ಕಾಲ್ ಮಾಡಿ. ಇವತ್ತಿನ ವಿಡಿಯೋ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.